the Dhirubhai Ambani International School. ಹೀಗೆ ತಾಯಿಯ ಜೊತೆ ಜಗತ್ತೆಲ್ಲ ತಿರುಗಾಡ್ತಾಳಲ್ಲ, ಸ್ಟೈಲಿಶ್ ಉಡುಗೆ ತೊಟ್ಟು ಪೋಸ್ ಕೊಡೋದು ತಾಯಿಗಾದ್ರೆ ವೃತ್ತಿ. ಆಬಾ ಬಾಬಾ. ಆದರೆ ಈ ಮಗುವಿಗೆ ಅಲ್ಲೇನು ಕೆಲಸ? ಯಾಕೋ ಈ ದೃಶ್ಯವನ್ನು ನೋಡಿ ಬೇಜಾರಾಯಿತು. ಮಾಳವಿಕ ಅವರು ಬಹಳ ಬೇಜಾರಲ್ಲಿದ್ದಾರೆ. ದುಃಖ ಕಟ್ಟೆ ಹೊಡಿತಾ ಇದೆ. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಮಾಳವಿಕಾ ಅವಿನಾಶ್ ಅವರು ಚಿತ್ರನಟಿ, ಬಿಗ್ ಬಾಸ್ ಕಂಟೆಸ್ಟೆಂಟ್. ನಾವು ಪೂರಾ ಎಪಿಸೋಡ್ ನೋಡಿದ್ದೀವಿ ಬಿಗ್ ಬಾಸ್. ಆ ಸಂದರ್ಭದಲ್ಲಿ ಇತ್ತೀಚೆಗೆ ನೋಡೋದನ್ನು ಸ್ವಲ್ಪ ಕಡಿಮೆ ಮಾಡಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ನೆಚ್ಚಿನ ನಟ ಅವಿನಾಶ್ ಅವರ ಧರ್ಮಪತ್ನಿ. ಅದಕ್ಕಿಂತಲೂ ಹೆಚ್ಚು ನಮಗೆ ಮಾಳವಿಕಾ ಅವಿನಾಶ್ ಅವರು ಆಕರ್ಷಣೆ ಮತ್ತು ಆಸಕ್ತಿ. ಯಾಕಂದರೆ ಅವರು BJPಯ ಸ್ಪೋಕ್ಸ್ ಪರ್ಸನ್ ಆಗಿ ಅವರು ಧರ್ಮಗಳ ನಡುವೆ ಸಂಘರ್ಷವೇರ್ಪಟ್ಟಾಗ ಈ ದೇಶದೊಳಗಡೆ ಇರುವಂಥ ಸಾಮರಸ್ಯ, ಸಹಬಾಳ್ವೆ ಅನ್ನುವಂತಹ ವಿಚಾರದಲ್ಲಿ ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತರ ನಡುವೆ ಸಂಬಂಧ ಬೆಸೆಯುವ ಕೆಲಸ ಮಾಡ್ತಾರಾ ಅಥವಾ ಮಾಡಲ್ವೋ ಅನ್ನೋದ್ರ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ನಾವು ಮಾಡೋದ್ರಿಂದ ಮಾಳವಿಕಾ ಅವಿನಾಶ್ BJPಯ ಸ್ಪೋಕ್ಸ್ ಪರ್ಸನ್ ಆಗಿ ನಮಗೆ ಹೆಚ್ಚು ಆಸಕ್ತಿ ಮತ್ತು ಆಕರ್ಷಕ ವಿಚಾರವಾಗಿದೆ. ಐ ಆಮ್ ಸಾರಿ ಟು ಸೇ ದಿಸ್ ಟು ಅ ಗೆಸ್ಟ್. Mahatma Gandhi would have never accepted someone killing in the name of cow. You can respect, revere the cow. You cannot kill in the name of the cow. Do you agree or not? When there is a law that is broken, a law is broken. If there is a ban against cow slaughter and cow slaughter... Sorry? ಹಾಗೆ BJP ಏನು ಮಾಡ್ತಾ ಬರ್ತಿದೆ, ಯಾವ ಥರದ ರಾಜಕೀಯ ಮಾಡ್ತಾ ಇದೆ, ಅಲ್ಪಸಂಖ್ಯಾತರನ್ನ ಅವ್ರಿಗೆ ಯಾವ ಕಾರಣಕ್ಕೆ ವಿರೋಧಿಸ್ತಾರೆ, ಅವರ ವೋಟ್ ಬ್ಯಾಂಕ್ ಅಜೆಂಡಾ ಏನು, ಪ್ರೊಪಗಂಡ ಏನು, ಇದನ್ನೆಲ್ಲ ನಾವು ಭಾಳ ವರ್ಷಗಳಿಂದ ಮಾತನಾಡ್ತಾ ಬರೋದ್ರಿಂದ ಆ ಪಕ್ಷದಲ್ಲಿರುವಂತಹ ಮಾಳವಿಕಾ ಅವಿನಾಶ್ ಅವರಿಗೆ ಈ ಧರ್ಮದ ನಶೆ ಏರಿಸಿಕೊಂಡ ಮಕ್ಕಳು, ಬಡ ಮಕ್ಕಳು ಕೊಲೆ ಆಗುವುದು, ಕೊಲೆ ಮಾಡುವುದು, ಜೈಲಿಗೆ ಹೋಗುವುದು, ಇನ್ನಿತರ ಅಂಶಗಳ ಬಗ್ಗೆ ಅರಿವಿದ್ದೇ ಇರುತ್ತದೆ. ಅವರನ್ನು ಪ್ರಚೋದಿಸುವವರ ಮಕ್ಕಳು, ನಾಯಕರ ಮಕ್ಕಳು, ಶ್ರೀಮಂತರ ಮಕ್ಕಳು ಯಾರು ಕೂಡ ಇಲ್ಲಿವರೆಗೂ ಕೊಲೆನೂ ಆಗಿಲ್ಲ, ಕೊಲೆನೂ ಮಾಡಿಲ್ಲ, ಜೈಲಿಗೂ ಹೋಗಿಲ್ಲ. ಅದರ ಬಗ್ಗೆ ಅವ್ರಿಗೂ ಅರಿವಿರುತ್ತದೆ. ನಾಯಕರ ಮಕ್ಕಳು ತುಂಬ ಸೇಫ್ ಆಗಿರ್ತಾರೆ, ಬಡವರ ಮಕ್ಕಳು ಬಲಿಯಾಗ್ತಾರೆ. ಆದರೆ ಆ ಥರ ಬಲಿ ಆಗೋದಕ್ಕೆ ಇವರು ಮಾಡುವ ಪ್ರಚೋದನಾತ್ಮಕ ಭಾಷಣಗಳು ಕಾರಣ. ಕಂಡವರ ಮಕ್ಕಳ ಚಿತೆಯ ಬೆಂಕಿಯಲ್ಲಿ ಇವರು ಅನ್ನವನ್ನೇ ಬೇಯಿಸ್ಕೊಂಡು ತಿಂತಾ ಇದ್ದಾರೆ ಅನ್ನೋದನ್ನು ಭಾಳ ವರ್ಷಗಳಿಂದ ಮಾತಾಡ್ತಾ ಇದ್ದೀನಿ. ಹಾಗಾಗಿ BJPಯ ಸ್ಪೋಕ್ಸ್ ಪರ್ಸನ್ ಆಗಿರುವಂಥ ಮಾಳವಿಕಾ ಅವಿನಾಶ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಐಶ್ವರ್ಯ ರೈ ಅವರ ಮಗಳ ವಿಚಾರವಾಗಿ. ಆ ಕಾರಣಕ್ಕೆ ಆ ಸ್ಟೇಟ್ಮೆಂಟ್ನ ಹಿಡ್ಕೊಂಡು ಇವತ್ತು ನಾನು ವಿಡಿಯೋ ಮಾಡಬೇಕಂತ ಬಂದಿದ್ದೀನಿ. ಒಂದು ವೇಳೆ ಮಾಳವಿಕಾ ಅವಿನಾಶ್ ರವರು BJPಯ ಸ್ಪೋಕ್ಸ್ ಪರ್ಸನ್ ಅಲ್ಲದೇ ಇದ್ದಿದ್ದಾರೆ, ನೋಡಿ ಪರ್ಟಿಕ್ಯುಲರ್ ಅವ್ರ ನಟಿ ಇನ್ನೊಂದು ಆಗಿದ್ರೆ ಓಕೆ ಅಮ್ಮ ಏನೋ ಹೇಳಿದಿರ ಅನ್ಬೋದಿತ್ತು. BJPಯ ಸ್ಪೋಕ್ಸ್ ಪರ್ಸನ್ ಆಗಿದ್ದೀರಿ. ಇವತ್ತು ಕೋಮುವಾದಕ್ಕೆ ಬಲಿಯಾದ ಅದೆಷ್ಟೋ ಮಕ್ಕಳ ಕತೆಗಳು ನಮ್ಮ ಕಣ್ಣು ಮುಂದಿದೆ. ಅದೆಷ್ಟೋ ತಾಯಂದಿರ ಕಣ್ಣೀರಿನ ಕತೆಗಳು ನಮ್ಮ ಮುಂದಿದೆ. ಅದೆಷ್ಟೋ ಮಕ್ಕಳು ಬಲಿಯಾದ ನಂತರ ಆ ತಾಯಂದಿರ ಕಣ್ಣೀರಿನ ಬಗ್ಗೆ ಒಂದಿಷ್ಟು ಯೋಚನೆ ಮಾಡದ ಈ ತಾಯಿ ಐಶ್ವರ್ಯ ರೈ ತನ್ನ ಮಗಳನ್ನ ಚೆನ್ನಾಗಿ ಬೆಳೆಸ್ತಾ ಇಲ್ಲ, ಹ್ಯಾಂಡ್ ಬ್ಯಾಗ್ ತರ ಯೂಸ್ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡುವಂಥ ಈ ತಾಯಿಗೆ ಇದೇ ಕರ್ನಾಟಕದಲ್ಲಿ ಬಲಿಯಾದ ಹರ್ಷ ಆಗಿರ್ಬೋದು, ಪ್ರವೀಣ್ ನಿಟ್ಟಾರು ಇರ್ಬೋದು, ನೀವು ಮುಸಲ್ಮಾನರನ್ನು ವಿರೋಧ ಮಾಡಿದರೂ ಅಲ್ಲಿ ಯಾರೋ ಫಾಜಿಲ್ ತಾಯಿಯ ವಿಚಾರವನ್ನು ನಾನು ತಗೋಬರ್ತೀನಿ. ಆ ತಾಯಿಯ ಕಣ್ಣೀರಿನ ಕಥೆ ಇರ್ಬೋದು. ಅದೆಷ್ಟೋ ಮಕ್ಕಳನ್ನ ಧರ್ಮದ ನಶೆ ಏರಿಸಿಕೊಂಡು ಕೊಲೆಯಾದ ಆ ಮಕ್ಕಳ ತಾಯಂದಿರ ಸಂಕಷ್ಟಗಳು, ವ್ಯಥೆಗಳು, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಆ ಮಕ್ಕಳನ್ನ ಅವರ ತಾಯಂದಿರು ಹೇಗೆ ಬೆಳೆಸಬೇಕಾಗಿತ್ತು, ಹೇಗೆ ಅವರಿಗೆ ಬದುಕಿನ ಪಾಠ ಹೇಳಬೇಕಾಗಿತ್ತು. ದಾರಿ ತಪ್ಪಿಸೋರು ನಾವು ಎಷ್ಟೇ ಜನ ಇರಲಿ, ಆದರೆ ಆ ಮನೆಯ ಹೆತ್ತವರು ಆ ಮಕ್ಕಳ ಭವಿಷ್ಯವನ್ನು ಹೇಗೆ ರೂಪಿಸಬೇಕು ಅಂತ ಹೇಳ್ಬಿಟ್ಟು ಒಂದಿಷ್ಟು ಮುಂಬೈವರೆಗೂ ಹೋಗೋದು ಬೇಡ, ಬರೀ ಕರ್ನಾಟಕದಲ್ಲೇ ಒಂದಿಷ್ಟು ಆಲೋಚನೆಗಳನ್ನು ಮಾಳವಿಕಾ ಅವಿನಾಶ್ ಅವರು ಮಾಡಬೇಕು ಅನ್ನೋದನ್ನು ಹೇಳಬೇಕಂತಿದ್ದೀನಿ. ಅದಕ್ಕಿಂತ ಮುಂಚೆ ಆರಾಧ್ಯ ಬಚ್ಚನ್, ಐಶ್ವರ್ಯ ರೈ ಬಚ್ಚನ್ ಅವರ ಮುದ್ದಾದ ಮಗಳು, ಏಕೈಕ ಮಗಳು.
Ambani International School. ಪಾಪ ಆರಾಧ್ಯ ಬಚ್ಚನ್ ಬಗ್ಗೆ ಮಾಳವಿಕಾ ಅವಿನಾಶ್ ಅವರಿಗೆ ಬಹಳ ಚಿಂತೆ ಶುರು ಆಗ್ಬಿಟ್ಟಿದೆ. ಬಹಳ ಚಿಂತೆ ಕಾಡ್ತಾ ಇದೆ ಅವರಿಗೆ. ಅವ್ರ ಬಗ್ಗೆ ಬಹಳ ಕಾಳಜಿ ಉಕ್ಕಿ ಉಕ್ಕಿ ಹರಿತಾ ಇದೆ. ನಮ್ಮ ನಾಡಿನಲ್ಲಿ ಕೋಮು ಸಂಘರ್ಷಕ್ಕೆ ಬಲಿಯಾಗುತ್ತಿರುವ ಮಕ್ಕಳ ಬಗ್ಗೆ ಆ ಕಾಳಜಿ ಇಲ್ಲದೇ ಇದ್ದರೂ ಐಶ್ವರ್ಯ ರೈ ಮಗಳ ಬಗ್ಗೆ ಬಹಳ ಕಾಳಜಿ ಮತ್ತು ಚಿಂತೆ ಕಾಡ್ತಾ ಇದೆ. ಅವ್ರು ಏನೆಲ್ಲ ಹೇಳ್ತಾರೆ ಅಂದರೆ, ಈ ತಾಯಿ ವಿಶ್ವಸುಂದರಿ, ಹಾಗೆ ಹೋದಲೆಲ್ಲ ಈ ಹುಡುಗಿ ಬಾಲಂಗೋಚಿಯಂತೆ, ಮಕ್ಕಳನ್ನು ಹ್ಯಾಂಡ್ ಬ್ಯಾಗ್ನಂತೆ ಬಳಸೋದು ಎಂಥ ಸಂಸ್ಕೃತಿ. ನಮ್ಮ ಯಾವುದೋ ಇನ್ಸೆಕ್ಯೂರಿಟಿ ಕಾರಣಕ್ಕೆ, ಪಾಪ ಐಶ್ವರ್ಯ ರೈಗೆ ಯಾವ ಇನ್ಸೆಕ್ಯೂರಿಟಿ ಗೊತ್ತಿಲ್ಲಪ್ಪ. 800 ಕೋಟಿ ಆಸ್ತಿಯ ಒಡತಿ, ಇಡೀ ದೇಶದಲ್ಲೇ ಎಲ್ಲ ಜನರನ್ನು ಮನುಷ್ಯಗಲ್ಲಿನಂತೆ ಸೆಳೆಯುವಂಥ ಒಬ್ಬ ನಟಿ, ಆ ನಟಿಗೆ ಇನ್ಸೆಕ್ಯೂರಿಟಿ ಇದೆ ಅಂತೆ. ಹಾಗಂತ ಪಾಪ ಮಾಳವಿಕಾ ಅವಿನಾಶ್ ಅವರು ಅದನ್ನು ಕಂಡು ಹಿಡಿದಿದ್ದಾರೆ, ಒಬ್ಬ ವಿಜ್ಞಾನಿ ಥರ. ನಾವು ಹೋದಲ್ಲೆಲ್ಲ ಹರಿಯದ ಹುಡುಗಿಯರನ್ನು ಕರ್ಕೊಂಡು ಹೋಗೋದು ಆ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರೋದಿಲ್ವಾ? ಮಕ್ಕಳ ಬಾಲ್ಯ ಮುಗ್ಧತೆಯನ್ನು ಕಸಿಯುವ ಪ್ರಯತ್ನ ಇದಲ್ವಾ? ವಿಶ್ವಸುಂದರಿ ಎಲ್ಲೇ ಹೊರಟರು ಆಕೆ ಒಂದು ಬದಿಯಲ್ಲಿ ಸ್ಟೈಲಿಸ್ಟ್, ಹೇರ್ ಡ್ರೆಸ್ಸರ್, ಮೇಕಪ್ನವರು, ಮತ್ತೊಂದು ಕಡೆ ಈ ಹುಡುಗಿ. ಇದೆಂತಹ ಅವಸ್ಥೆ? ಅರೆ, ಆಕೆ ಸ್ಟೈಲಿಸ್ಟ್ ಹಿಡ್ಕೊತಾಳ, ಹೇರ್ ಡ್ರೆಸ್ಸರ್ ಹಿಡ್ಕೊತಾರ, ಮೇಕಪ್ ಹಿಡ್ಕೊತಾರ, ನಿಮಗೆಂತ ಹೊಟ್ಟೆಗಿಚ್ಚು? ನೀವು ಹಿಡ್ಕೊಳ್ಳಿ. ಆ ಮಗುವಿಗೆ ಶಾಲೆ ಓದು ಏನೂ ಇರಲ್ವೇ? ಅರರೆ ಇಲ್ಲಪ್ಪ, ಏನು ಓದಕ್ಕೆ ಬರಲ್ಲ. ಆಕೆ ಮಾತಾಡೋ ಇಂಗ್ಲೀಷ್ನ ತಾವು ಮಾತಾಡಿಬಿಟ್ರೆ ನಿಮಗೆ ದೀರ್ಘದಂಡ ನಮಸ್ಕಾರವನ್ನು ನಾವು ಹಾಕ್ಬೋದು ಮಾಳವಿಕಾ ಅವರೇ. Candies and junk food, toys and no school. Which child will be able to resist that? ಹೀಗೆ ತಾಯಿಯ ಜೊತೆ ಜಗತ್ತೆಲ್ಲ ತಿರುಗಾಡ್ತಾಳಲ್ಲ, ಸ್ಟೈಲಿಶ್ ಉಡುಗೆ ತೊಟ್ಟು ಪೋಸ್ ಕೊಡೋದು ತಾಯಿಗಾದ್ರೆ ವೃತ್ತಿ. ಬಾಬಾ. ಆದರೆ ಈ ಮಗುವಿಗೆ ಅಲ್ಲೇನು ಕೆಲಸ? ಯಾಕೋ ಈ ದೃಶ್ಯವನ್ನು ನೋಡಿ ಬೇಜಾರಾಯಿತು. ಮಾಳವಿಕಾ ಅವರು ಬಹಳ ಬೇಜಾರಲ್ಲಿದ್ದಾರೆ. ದುಃಖ ಕಟ್ಟೆ ಹೊಡಿತಾ ಇದೆ, ಬಹಳ ಬೇಸರದಲ್ಲಿದ್ದಾರೆ. ಅರೆ, ಐಶ್ವರ್ಯ ತನ್ನ ಮಗಳನ್ನು ಈ ಥರ ಬೆಳೆಸಿದ್ರೆ ಈ ದೇಶದ ಕಥೆ ಏನಾಗಬೇಕು? ಈ ದೇಶದ ಆರ್ಥಿಕ ಸ್ಥಿತಿ ಏನಾಗಬೇಕು? ಈ ದೇಶದ ಭವಿಷ್ಯ ಏನಾಗಬೇಕು? ಐಶ್ವರ್ಯ ಆ ಥರ ಮಗಳನ್ನು ಬೆಳೆಸಬಾರ್ದು. ಯಾವುದೇ ಕಾರಣಕ್ಕೆ ಐಶ್ವರ್ಯ ಆ ಥರ ಬೆಳೆಸಬಾರ್ದು. ಈಕೆ ಆದರೆ ಮೇಕಪ್ ಮ್ಯಾನು, ಸ್ಟೈಲಿಸ್ಟ್ಗಳನ್ನು ಜೊತೆ ಹಾಕೊಂಡು ಹೋಗ್ತಾಳೆ. ಆ ಹ್ಯಾಂಡ್ ಬ್ಯಾಗ್ ಥರ ಆ ಮಗುನ ಯೂಸ್ ಮಾಡ್ತಾರೆ. ಇದರಿಂದ ಈ ದೇಶ ಉದ್ಧಾರ ಆಗ್ತದ? ಇದರಿಂದ ಈ ದೇಶ ನಾಶ ಆಗಲ್ವಾ? ಬಹಳ ದುಃಖದಲ್ಲಿದ್ದಾರೆ ಮಾಳವಿಕಾ ಅವಿನಾಶ್ ಅವರು, ಬಹಳ ದುಃಖದಲ್ಲಿದ್ದಾರೆ. ಪಾಪ ಮಾಳವಿಕಾ ಅವಿನಾಶ್ ಅವರಿಗೆ ಪಾಪ ಮಾಹಿತಿ ಏನಾದರೂ ಇಲ್ಲ ಅಂದರೆ ನಾನು ಹೇಳ್ತೀನಿ ಕೇಳಿ. ಆ ಕಾಲದಲ್ಲೇ BSc ಮುಗಿಸಿರೋದು ಅಮಿತಾಬ್ ಬಚ್ಚನ್ ರವರು. ಆ ಕಾಲದಲ್ಲೇ BSc ಮುಗಿಸಿದವರು ಅಮಿತಾಬ್ ಬಚ್ಚನ್ ರವರು. ಇದೇ ಅಮಿತಾಬ್ ಬಚ್ಚನ್ ಅವರ ಮೊಮ್ಮಗಳು ಆರಾಧ್ಯ ಬಚ್ಚನ್. ಅದಾದರೂ ಗೊತ್ತಿದೆಯಾ ನಿಮಗೆ? ಆ ಕಾಲದಲ್ಲೇ BSc ಮುಗಿಸಿರುವ ಅಮಿತಾಬ್ ಬಚ್ಚನ್ ಅವರ ಮೊಮ್ಮಗಳು ಆರಾಧ್ಯ ಬಚ್ಚನ್. ಪಾಪ ಆಕೆ ಶಾಲೆ ಕತೆ ಏನಾಗಬೇಕು ಅಂತ ಬಹಳ ಕೊರಗ್ತಾ ಇದ್ದಾರೆ ಮಾಳವಿಕಾ ಅವಿನಾಶ್ ಅವರು. ಅವರ ಪತ್ನಿ ಜಯ ಬಚ್ಚನ್ ಡಿಗ್ರಿ ಅಪೂರ್ಣ ಆಗಿದೆ, ಎಲ್ಲ ನಟನೆಗೆ ಹೋದವರು, ಆದರೂ ಡಿಗ್ರಿವರೆಗೂ ತಲುಪಿದ್ದಾರೆ. ಅಭಿಷೇಕ್ ಬಚ್ಚನ್, ಆರಾಧ್ಯ ಬಚ್ಚನ್ ಅವರ ತಂದೆ ಮುಂಬೈನ ಬಾಂಬೆ ಸ್ಕಾಟಿಷ್ ಶಾಲೆ ಹಾಗೂ ಸ್ವಿಟ್ಜರ್ಲ್ಯಾಂಡ್ ಹೋಗಿದ್ದೀರಿ, ನೋಡಿದ್ದೀರಿ ಮಾಳವಿಕಾ ಅವರೇ. ಅಲ್ಲಿನ ಐಗ್ಲೋನ್ ಕಾಲೇಜಿನಲ್ಲೇ ತಮ್ಮ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸ್ತಾರೆ. US ಅಂದರೆ ಯುನೈಟೆಡ್ ಸ್ಟೇಟ್ನ ಬೋಸ್ಟನ್ ವಿಶ್ವವಿದ್ಯಾನಿಲಯದಲ್ಲಿ ಬಿಸ್ನೆಸ್ ಅಧ್ಯಯನವನ್ನು ಮಾಡಿದಂಥ ಅಭಿಷೇಕ್ ಬಚ್ಚನ್ ಮುಂಬೈನ ಆರ್ಯ ವಿದ್ಯಾಮಂದಿರ ಪ್ರೌಢಶಾಲೆಯಲ್ಲಿ ತನ್ನ ಶಿಕ್ಷಣವನ್ನು ಪೂರ್ಣಗೊಳಿಸಿ ಜೈ ಹಿಂದ್ ಕಾಲೇಜ್ ಮತ್ತು DJ ರೂಪರೇಲ್ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ಮುಗಿಸಿರುವಂಥ ಐಶ್ವರ್ಯ ರೈ ಬಚ್ಚನ್ ಸಂಸದ್ ಅಕಾಡೆಮಿ ಆಫ್ ಆರ್ಕಿಟೆಕ್ಚರ್ನಿಂದ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಪದವಿಯನ್ನು ಪಡೆದಿರುವಂಥ ಐಶ್ವರ್ಯ ಬಚ್ಚನ್ ತನ್ನ ಮಗಳು ಆರಾಧ್ಯ ಬಚ್ಚನ್ನ ಅನುಪಡ್ ಮಾಡ್ತಾ ಇದ್ದಾರಾ? ಹ್ಯಾಂಡ್ ಬ್ಯಾಗ್ ಥರ ಯೂಸ್ ಮಾಡ್ತಿದ್ದಾರಾ? ಶಾಲೆಗಳಿಗೆ ಕಳಿಸ್ತಾ ಇಲ್ವಾ? ಇವ್ರು ಇವೆಂಟ್ಗಳಿಗೆ ಕಳಿಸ್ತಾ ಇದ್ರೆ, ಕರ್ಕೊಂಡು ಹೋಗ್ತಾ ಇದ್ರೆ ಆ ಮಗಳ ಶಿಕ್ಷಣದ ಭವಿಷ್ಯ ಏನಾಗಬೇಕು? ಏನು ಅನ್ಪಡ್ ಕುಟುಂಬ ಏನೆಲ್ಲ ಇವರನ್ನು ತಗೊಂಡೋಗಿ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಮಾಳವಿಕಾ ಅವಿನಾಶ್ ಅವರ ಪ್ರಕಾರವಾಗಿ. ಮಾಳವಿಕಾ ಅವಿನಾಶ್ ಅವರ ಕೇವಲ ಯಾವುದೋ ಆರಾಧ್ಯ ಬಚ್ಚನ್ ಬಗ್ಗೆ ಮಾತಾಡಿದರೆ ನಾನು ಈ ವಿಡಿಯೋ ಮಾಡ್ತಿರ್ಲಿಲ್ಲ. ಆದರೆ ಒಬ್ಬ BJPಯ ಸ್ಪೋಕ್ಸ್ ಪರ್ಸನ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಅದೆಷ್ಟೋ ತಾಯಂದಿರ ಹಿಡಿತಕ್ಕೆ ಸಿಲುಕದೆ ಆ ಮಕ್ಕಳು ದಾರಿ ತಪ್ಪಿ ಆ ಮಕ್ಕಳು ಬಲಿಯಾಗ್ತಿದಾರಲ್ಲ, ಬಲಿಯಾಗಿಸುವವರು, ಪ್ರಚೋದನಕಾರಿ ಭಾಷಣವನ್ನು ಮಾಡುವವರು ನಿಮ್ಮ ಪಕ್ಷದಲ್ಲಿ ಇರುವುದರಿಂದ ಅವರ ಭಾಷಣದಿಂದ ಪ್ರಚೋದನೆ ಒಳಗಾಗಿ ಕಲ್ಲು ತೂರುವವರು, ಕಲ್ಲು ಹೊಡೆಸಿಕೊಳ್ಳುವವರು, ಕೊಲೆ ಆಗುವವರು, ಕೊಲೆ ಮಾಡುವವರು ಆ ಸಾಲಿನಲ್ಲಿ ಇವರೆಲ್ಲ ಇದಾರಲ್ಲ ಅನ್ನೋ ಕಾರಣಕ್ಕೆ ಆರಂಭದಲ್ಲಿ ಅದನ್ನು ಹೇಳ್ತಾ ಇದ್ದೀನಿ. ನಿಮ್ಮನ್ನ ಈ ಟಾಪಿಕ್ಗೆ ಹೇಳ್ಕೊಂಡು ಬಂದಿದ್ದೀನಿ. ಐಶ್ವರ್ಯ ರೈ ಬಚ್ಚನ್ ಅವರ ಮಗಳು ಅದ್ಭುತವಾಗಿ ಓದ್ತಾ ಇದ್ದಾಳೆ. ಐಶ್ವರ್ಯ ರೈ ಬಚ್ಚನ್ ಮಗಳು ಓದ್ತಾ ಇರೋದು ಮುಂಬೈನ ಅತ್ಯಂತ ಪ್ರತಿಷ್ಠಿತ ಗ್ರೇಡ್ 7ನ ಸೆಲೆಬ್ರಿಟಿಗಳ ಶಾಲೆ ಅಂತ ಕರೆಸಿಕೊಳ್ಳುವಂತಹ ಧೀರುಭಾಯಿ ಅಂಬಾನಿ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ. ಅಲ್ಲಿ ಫೀಸ್ ಎಷ್ಟು ಗೊತ್ತಾ ಮಾಳವಿಕಾ ಅವರೇ? ಐಶ್ವರ್ಯ ರೈ ಬಚ್ಚನ್ ಅವರ ಮಗಳು ಆರಾಧ್ಯ ಬಚ್ಚನ್ ಓದ್ತಾ ಇರುವಂಥ ಆ ಸ್ಕೂಲಿನಲ್ಲಿ ಫೀಸು ವರ್ಷಕ್ಕೆ 20 ಲಕ್ಷ. ಎಷ್ಟೇ?
20 ಲಕ್ಷ, ಹೆಚ್ಚು ಕಮ್ಮಿ 1,70,000ದಿಂದ 2 ಲಕ್ಷದವರೆಗೂ ಪ್ರತಿ ತಿಂಗಳು ಕಟ್ತಾರೆ. ಆಕೆ ಐಶ್ವರ್ಯ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ನನ್ನ ಮಗಳನ್ನು ನಾನು ಈವೆಂಟಿಗೆ ಕರ್ಕೊಂಡು ಹೋಗೋದು ಅಥವಾ ಯಾವುದೇ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗೋದು ಅಥವಾ ವಿದೇಶಕ್ಕೆ ಕರ್ಕೊಂಡು ಹೋಗೋದು ಈ ಥರದ ಕಾನ್ಸೆಪ್ಟ್ಗಳೆಲ್ಲ ಬಂದಾಗ ನಾನು ವೀಕೆಂಡನ್ನು ಹೆಚ್ಚು ಬಳಕೆ ಮಾಡ್ಕೋತೀನಿ, ವೀಕೆಂಡ್ನ ಹೆಚ್ಚು ಬಳಕೆ ಮಾಡ್ಕೋತೀನಿ. ನಿಮಗೆ ದರ್ಶನ್ ಪ್ರಕರಣ ಗೊತ್ತಿರಬಹುದು ಮಾಳವಿಕ ಅವಿನಾಶ್ ಅವರೇ. ದರ್ಶನ್ ಪ್ರಕರಣ ಸಂಬಂಧಪಟ್ಟಂಗೆ ಅವರ ಮಗನ ವಿನೀತ್ ಅಂತೇಳಿ ಆತನ ಸ್ಕೂಲ್ ವಿಚಾರದಲ್ಲಿ DK ಶಿವಕುಮಾರ್ ಅವರನ್ನು ವಿಜಯಲಕ್ಷ್ಮಿ ಅವರು ಅಂದರೆ ದರ್ಶನ್ ಪತ್ನಿ ಭೇಟಿ ಆಗ್ತಾರೆ. ನಾನು ವಾಪಸ್ಸು ನಿಮ್ಮ ಸ್ಕೂಲ್ ಅಂದರೆ ಆಲ್ರೆಡಿ DK ಶಿವಕುಮಾರ್ ಸ್ಕೂಲಲ್ಲಿ ಓದಿಸ್ತಾ ಇರ್ತಾರೆ, ಚೇಂಜ್ ಮಾಡಿರ್ತಾರೆ. ಈ ಪ್ರಕರಣ ಆದಮೇಲೆ ವಾಪಸ್ ನಾನು ನಿಮ್ಮ ಸ್ಕೂಲಲ್ಲೇ ನನ್ನ ಮಗನ ಓದಿಸ್ಬೇಕಂತಿದ್ದೀನಿ ಅಂತ ಆಕೆ DK ಶಿವಕುಮಾರ್ ಮನೆಗೆ ಹೋಗ್ಬಿಟ್ಟೆ ಮನವಿಯನ್ನು ಮಾಡ್ತಾರೆ. ಆಗ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿ 1 ತಿಂಗಳು 2 ತಿಂಗಳು ಆಗಿರುತ್ತೆ, ನಿಮಗೆಲ್ಲ ಗೊತ್ತಿರ್ಬೋದು. ಅದು ಒಂದು 2-3 ತಿಂಗಳಾಗಿತ್ತು ಸ್ಕೂಲ್ ಸ್ಟಾರ್ಟ್ ಆಗಿ. ಹಾಗಾಗಿ DK ಶಿವಕುಮಾರ್ ಏನು ಬೈಟ್ ಕೊಡ್ತಾರೆ ಹೇಳಿ ನೋಡಿ, ಈಗ ರೂಲ್ಸ್ ರೆಗ್ಯುಲೇಷನ್ ಸ್ಕೂಲ್ದೇ ಆದದ್ದು ಇದೆ. ಈಗ ಪಾಪ ಅವ್ರು ಬಂದು ನನ್ನ ಮಗನ ವಾಪಸ್ ನಿಮ್ಮ ಸ್ಕೂಲಿಗೆ ಸೇರಿಸ್ಕೊಳ್ಳಿ ಅಂದರು. ಅದೇ ಪ್ರಿನ್ಸಿಪಲ್ ಹೇಳ್ತಾರೆ ಸೀಟ್ ಇಲ್ಲ, ಇನ್ನು 14-15 ವರ್ಷ ಅಂತೆ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೇರಿಸ್ಬೇಕು ಅಂತ. ನಮ್ಮಲ್ಲಿ ಸೀಟ್ ಏನೋ ಕೇಳಿದ್ದಾರೆ, ನಮ್ಮ ಪ್ರಿನ್ಸಿಪಲ್ ಏನೋ ಒಪ್ಪಿಲ್ಲ ಅಂತ ಕಾಣ್ತದೆ. ಅದಕ್ಕೆ ಮಗುನ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೀಟ್ ಸೇರಿಸ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡೋಕ್ಕೆ ಬಂದಿದ್ರು. ಒಬ್ಬ DK ಶಿವಕುಮಾರ್ ಸ್ಕೂಲಲ್ಲಿ ಈ ಥರದ ರೂಲ್ಸ್ ರೆಗ್ಯುಲೇಷನ್ಸ್ ಇರಬೇಕಾದ್ರೆ ಧೀರುಭಾಯಿ ಅಂಬಾನಿ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಯಾವ ಥರ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ಬೋದು? ಅವ್ರ ಸೆಲೆಬ್ರಿಟಿನೇ ಆಗಲಿ ಇನ್ನೊಂದೇ ಆಗಲಿ, ಅಲ್ಲಿ ಕಟ್ಟುಪಾಡುಗಳು ನೀತಿ ನಿಯಮಗಳನ್ನು ಪಾಲಿಸಲೇಬೇಕು, ಸ್ಕೂಲಿಗೆ ಹೋಗಲೇಬೇಕು, ಓದಲೇಬೇಕು. ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿವರಗಳನ್ನು ತೆಗೆದಾಗ ರೆಗ್ಯುಲರ್ ಆಗಿ ಆರಾಧ್ಯ ಬಚ್ಚನ್ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಸ್ಕೂಲ್ನಲ್ಲಿ ಒಳ್ಳೊಳ್ಳೆ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಹಳ ಬುದ್ಧಿವಂತೆ ಅಂತ ಕರೆಸ್ಕೊಂಡಿದ್ದಾರೆ, ಬಹಳ ಚೆನ್ನಾಗಿ ಓದ್ತಾ ಇದ್ದಾಳೆ. ಅಮ್ಮನ ಅದೆಷ್ಟೋ ಈವೆಂಟ್ಗಳಿಗೆ ಈಕೆ ಹೋಗೋದೇ ಇಲ್ಲ, ಹೋಗೋದು 1-2 ಈವೆಂಟ್ಗಳು, ಅದು ವೀಕೆಂಡ್ ಇದ್ದಾಗ ಮಾತ್ರ. ಅದು ಬಿಟ್ಟರೆ ವಿದೇಶಿ ಪ್ರವಾಸ, ಇನ್ನೊಂದು ಪ್ರವಾಸ ಇದ್ದರೆ ಅದು ರಜಾ ದಿನಗಳನ್ನು ಸದ್ಬಳಕೆ ಮಾಡ್ತಾರೆ. ಸ್ಕೂಲ್ ತಪ್ಪಿಸಿಕೊಂಡು ಯಾವುದೇ ರೀತಿಯ ಈವೆಂಟ್ಗಳಿಗಾಗಲಿ ಅಮ್ಮನ ಜೊತೆ ಭಾಗವಹಿಸಿದ್ದೇ ಇಲ್ಲ. ಅಷ್ಟಕ್ಕೂ ತಾಯಿಯ ಜೊತೆ ಆರಾಧ್ಯ ಬಚ್ಚನ್ ಕಾಣಿಸ್ಕೊಳ್ಳೋದು ಕೆಲವು ಈವೆಂಟ್ಗಳಲ್ಲಿ ಮಾತ್ರ, ಬಹಳ ದೊಡ್ಡ ಮಟ್ಟದಲ್ಲಿ ಏನು ಸಿಗೋದಿಲ್ಲ ನಿಮಗೆ. ಹಾಗೆ ತಾಯಿಯ ಮಗಳನ್ನು ಕರ್ಕೊಂಡು ಹೋಗದೆ ಇನ್ನು ಕಂಡೋರ್ ಮಕ್ಕಳನ್ನು ಕರ್ಕೊಂಡು ಹೋಗೋಕ್ಕಾಗತ್ತಾ? ಈಗ 7ನೇ ಕ್ಲಾಸಲ್ಲಿದೆ ಆ ಮಗು. SSLC ಆದಮೇಲೆ ವಿದೇಶಕ್ಕೆ ಓದಕ್ಕೆ ಕಳಿಸ್ಬೇಕು ಹೆಚ್ಚಿನ ಅಧ್ಯಯನಕ್ಕಂತ ಐಶ್ವರ್ಯ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ನಾವು ಕೇಳ್ಕೊಂಡು ಬಂದಿದ್ದೀವಿ. ಇಡೀ ಕುಟುಂಬದಲ್ಲೇ ಶಿಕ್ಷಣ ಇದೆ. ಆರಾಧ್ಯ ಬಚ್ಚನ್ ಅವರನ್ನು ಸುಮ್ಮನೆ ನಿಮ್ಮ ಪ್ರಚಾರಕ್ಕೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡು ಸುಮ್ಮನೆ ಪ್ರಚಾರಕ್ಕೆ ಐಶ್ವರ್ಯ ಮಗಳ ಬಗ್ಗೆ ನಾವು ವಿಮರ್ಶೆ ಮಾಡ್ತಾ ಇದ್ದೀನಿ, ನಾವು ಭಾಳ ದೊಡ್ಡವರು ಅಂತ ಹೇಳ್ಬಿಟ್ಟು ಹೇಳೋಕ್ಕೋಸ್ಕರ ಏನೇನೋ ಬರುತ್ತಾ ಕೂರ್ತೀರಾ. ಪರವಾಗಿಲ್ಲ, ನೀವು ಯಾರನ್ನೂ ಬೇಕಾದ್ರೆ ವಿಮರ್ಶೆ ಮಾಡ್ಬೋದು, ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದು. ಈಗ ನಾನು ನಿಮ್ಮ ಟಾಪಿಕ್ ಇಟ್ಕೊಂಡು ಬಂದು ನಾನು ಮಾತಾಡ್ತಿದ್ದೀನಿ ಅಂದರೆ ಇದು ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲೇ ಬರುತ್ತೆ. ಆದರೆ ಮಾಳವಿಕ ಅವರೇ, ನಿಮ್ಮ ಕಾಳಜಿ, ನಿಮ್ಮ ಕನ್ಸರ್ನು, ನಿಮ್ಮ ಚಿಂತೆಗಳು ನಮ್ಮ ಕರ್ನಾಟಕದ ಮಕ್ಕಳ ಮೇಲೂ ಬೇಕಾಗತ್ತೆ. ಧರ್ಮದ ಕಾರಣಕ್ಕೆ, ಧರ್ಮದ ಆಧಾರದಲ್ಲಿ ರಾಜಕಾರಣ ಮಾಡ್ತಿರೋದು ಯಾರು ಹೇಳಿ? ಇವತ್ತು ರಾಜಕೀಯ ಪಕ್ಷದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್, BJP, JDS ಇದೆ. ಧರ್ಮದ ಆಧಾರದಲ್ಲಿ ರಾಜಕೀಯವನ್ನು ಮಾಡ್ತಾ ಇರೋದು ಯಾರು? ನಿಸ್ಸಂಶಯವಾಗಿ BJP. ಅರ್ಥಾತ್ ನೀವು ಪ್ರತಿನಿಧಿಸುತ್ತಿರುವಂಥ ಪಕ್ಷ ಧರ್ಮದ ಆಧಾರದಲ್ಲಿ ರಾಜಕಾರಣವನ್ನು ಕಾಂಗ್ರೆಸ್ ಮಾಡ್ತಾ ಇಲ್ಲ, JDS ಮಾಡ್ತಿಲ್ಲ, ಕಮ್ಯುನಿಸ್ಟ್ ಮಾಡ್ತಿಲ್ಲ. ಮಾಡ್ತಾ ಇರೋದು ಕೇವಲ ನೀವು. ನಿಮ್ಮ ಯತ್ನಾಳ್ ಆಗಲಿ, ನಿಮ್ಮ ಪ್ರತಾಪ್ ಸಿಂಹ ಆಗಲಿ, ನಿಮ್ಮ CT ರವಿ ಆಗಲಿ, ನಿಮ್ಮ ಶೋಭಾ ಕರಂದ್ಲಾಜೆ ಆಗಲಿ, ನಿಮ್ಮ ಈಶ್ವರಪ್ಪ, ಈಗಿಲ್ಲ ಬಿಡಿ, ಈಗ ನೀವು ಅವ್ರನ್ನ ಉಚ್ಚಾಟನೆ ಮಾಡಿದ್ದೀರಾ. ಇವರೆಲ್ಲರೂ ಕೂಡ ಯಾವ ರೀತಿಯಲ್ಲಿ ಕೋಮುವಾದದ ಭಾಷಣವನ್ನು ಮಾಡ್ಕೊಂಡು ಬಂದರು. ಬರೇ ಸಾಹೇಬ್ರು ಟಿಪ್ಪು ಸುಲ್ತಾನ್ historical man. He also fought against the British people. ಟಿಪ್ಪು ಸುಲ್ತಾನ್ ಒಬ್ಬ ಹರಾಮ್ಖೋರ್ ಸುಳೆ ಮಗ, ಔರಂಗಜೇಬ ಒಬ್ಬ ಹರಾಮ್ಖೋರ್ ಸುಳೆ ಮಗ. ಎಟ್ಟಪ್ಪ ಯಾರಪ್ಪ ಹಾಕಿರೋ 36-37 ಅದಾವ ನನ್ನ ಮ್ಯಾಗ. ಮುದೊಳದಾಗ 4-5 ಹಾಕ್ತಿರಿ ನಾವಂಜೋರಲ್ಲ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಇದೇ ಕೋಮುವಾದದ ಭಾಷಣವನ್ನು ಮಾಡಿಕೊಂಡು ಬರುವವರನ್ನೆಲ್ಲ
ಟಿಕೆಟ್ ಅನ್ನು ಕೊಡದೆ ಬಿಜೆಪಿ ಅವರಿಂದ ಅಂತರವನ್ನ ಕಾಯ್ದುಕೊಳ್ಳುತ್ತೆ. ಈವನ್ ಕಂಗನಾ ರಾಣಾವತ್ ರೈತರಿಗೆ ಸಂಬಂಧಪಟ್ಟಾಗೆ ಅನೇಕ ಬ್ಯಾಡ್ ಹೇಳಿಕೆಗಳನ್ನು ಕೊಡ್ತಾ ಇದ್ದಾಗ ಆಕೆಯನ್ನು ಕೂಡ ಬಿಜೆಪಿ ದೂರ ಇಟ್ಟಿದೆ. ಈವನ್ ಮೋದಿ ಈ ದೇಶದ ಪ್ರಧಾನಿಯವರು ಕೂಡ ಕೋಮುವಾದದ ಭಾಷಣವನ್ನು ಮಾಡೋದನ್ನ ನಿಲ್ಲಿಸಿದ್ದಾರೆ. ಅರ್ಥಾತ್ ಮಾಡೇ ಇಲ್ಲ ಅನ್ಬೋದು ಪ್ರಧಾನಿ ಆದ್ಮೇಲೆ ನಾವು ಗ್ರಹಿಸಿದ ಹಾಗೆ. ಈಗ ಕರ್ನಾಟಕದಲ್ಲಿ ಯಾವುದೇ ಒಂದು ಇನ್ಸಿಡೆಂಟ್ ಆಗಲಿ, ಎಕ್ಸಾಂಪಲ್ ಹುಬ್ಳಿಯಲ್ಲಿ ನೇಹಾ ಪ್ರಕರಣ ಆಯಿತು, ಹಂತಕ ಮುಸಲ್ಮಾನ ಅನ್ನೋ ಕಾರಣಕ್ಕೆ ಇಡೀ ಬಿಜೆಪಿ ನಿಯೋಗ ಹುಬ್ಬಳ್ಳಿಯಲ್ಲಿ ಕೂತ್ಕೊಂಡು ರಾಜಕೀಯವನ್ನು ಮಾಡೋದಕ್ಕೆ ಶುರು ಮಾಡಿದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೇಳಿದ್ರಿ. ಅಲ್ಲೇ ಅಂಜಲಿ ಅನ್ನೋಳ ಕೊಲೆ ಆಯಿತು. ಕೊಲೆ ಮಾಡಿದವನು ಯಾರು? ಹಿಂದೂ ಹುಡುಗ. ಅಲ್ಲಿಗೆ ನಿಮ್ಮ ನಿಯೋಗಗಳು, ನಿಮ್ಮ ಭೇಟಿಗಳು, ನಿಮ್ಮ ಆಕ್ಷೇಪಗಳು, ನಿಮ್ಮ ಆಕ್ರೋಶಗಳು ಕಾಣಿಸ್ಲೇ ಇಲ್ಲ ನಮಗೆ. ಸೊ ಸೆಲೆಕ್ಟೆಡ್ ಆಗಿ ರಾಜಕೀಯಕ್ಕೆ ಅನುಕೂಲ ಆಗುವಂಥ ಅಂಶಗಳನ್ನೇ ಇಟ್ಕೊಂಡು ಧರ್ಮದ ಆಧಾರದಲ್ಲಿ ರಾಜಕಾರಣವನ್ನು ಮಾಡ್ತಿರುವ ನೀವು ಆ ಹುಡುಗರಿಗೆ, ಆ ವಿದ್ಯಾರ್ಥಿಗಳಿಗೆ, ಆ ಯುವಕರಿಗೆ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತೀರಾ. ಕೋಮು ಭಾಷಣಗಳ ಮೂಲಕ ಅವರನ್ನು ದಿಕ್ಕು ತಪ್ಪಿಸಿ, ಅವರನ್ನು ಪ್ರಚೋದಿಸಿ, ಅವರಿಂದ ಕೃತ್ಯವನ್ನು ಮಾಡುವಂತೆ ಪ್ರೇರೇಪಿಸಿ, ಆ ಕಡೆಯಿಂದನೂ ವಾಪಸ್ಸು ಕೃತ್ಯಗಳು ಎದುರಾಗಿ ಸಂಘರ್ಷದಿಂದ ಇಬ್ಬರು ಹೊಡೆದಾಡಿಕೊಂಡು ಸಾಯುವಂಥ ಪರಿಸ್ಥಿತಿಗೆ ತಗೊಂಡು ಹೋಗ್ತಾ ಇದ್ದೀರಾ. ನೀವು ಐಶ್ವರ್ಯ ರೈ ಮಗಳ ಬಗ್ಗೆ ಆಲ್ರೆಡಿ ಸುಭಿಕ್ಷವಾಗಿರುವ, ಅದ್ಭುತವಾಗಿ ಬದುಕುತ್ತಿರುವ ಆ ಮಗಳ ಬಗ್ಗೆ ನಿಮಗೆ ಚಿಂತೆ ಆಗ್ತದೆ. ಆದರೆ ಕರ್ನಾಟಕದಲ್ಲಿ ಬಲಿಯಾಗ್ತಿರುವಂತಹ ಆ ಮಕ್ಕಳ, ಆ ತಾಯಿಯಂದಿರ ಕಣ್ಣೀರಿನ ಬಗ್ಗೆ ನಿಮಗೆ ಕನ್ಸರ್ನ್ ಯಾಕಿಲ್ಲ? ಅದರ ಬಗ್ಗೆ ಬರೀರಿ ಅಂತ ಹೇಳೋದಕ್ಕೋಸ್ಕರನೇ ಇವತ್ತು ಈ ವಿಡಿಯೋ ಮಾಡಿರೋದು. ನಿಮ್ಗೆ ಒಳ್ಳೇದಾಗಲಿ. ನಾಳೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಥರದೇ ಬರಹವನ್ನು ಬರೀರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.